ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸಬರಿಗೆ ತುಂಬ ಇಂಪಾರ್ಟೆಂಟ್ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ ಬ್ಲೌಸ್ ಕಟಿಂಗಲ್ಲಿ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಒಂದು ಫೇಸ್ ವಿಡಿಯೋ ಹಾಕಿದ್ದೆ ಸ್ನೇಹಿತರೆ, ಅದರಲ್ಲಿ ನಿಮಗೆಲ್ಲ ಡೀಟೇಲ್ ಆಗಿ ಹೇಳಿದ್ದೆ. ನಿಮಗೆ ಪ್ರತಿಯೊಂದು ಕೂಡ ನಾನು ಸ್ಟಾರ್ಟಿಂಗಿಂದ ಕಲಿಸ್ತೀನಿ ಅಂತೇಳಿ. ಇವತ್ತು ಬಂದು ಸ್ನೇಹಿತರೆ ನಮಗೆ ಈಸಿ ಮೆಥಡಲ್ಲಿ ಒಂದು ಬ್ಲೌಸ್ ಕಟಿಂಗನ್ನು ತಿಳಿಸ್ಕೊಡ್ತೀನಿ. ಇದು ಬೇಸಿಕ್ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡ್ಬೇಕು ಅಂದ್ರೆ ನೋಡಿ, ನೀವು ಪರ್ಫೆಕ್ಟ್ ಆಗಿ ನೀವು ಫ್ರಂಟು ಬ್ಯಾಕು ಬೇರೆ ಬೇರೆ ನೋಡಿರ್ತೀರ ಸ್ನೇಹಿತರೆ. ನಿನ್ನೆ ಕಮ್ಯುನಿಟಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ನಾನು, ಫ್ರಂಟ್ ಬೇಕು ಎರಡನ್ನೂ ಒಂದೇ ಸರಿ ಯಾವ ರೀತಿ ಕಟ್ ಮಾಡೋದು ಅಂತೇಳಿ. ಈ ಮೆಥಡ್ ಅನ್ನು ನೀವು ಫಸ್ಟ್ ಫಾಲೋ ಮಾಡಬೇಕು. ಯಾವಾಗಲೂ ಬ್ಲೌಸ್ ಕಟಿಂಗ್ ಅನ್ನ ಕಲಿತಾ ಇದ್ರೆ ದಯವಿಟ್ಟು ಈ ಟ್ರಿಕ್ಸ್ ಅನ್ನ ನೀವು ಫಾಲೋ ಮಾಡಿ. ಈ ತರ ನೀವು ಕಟಿಂಗ್ ಮಾಡಿ ನೀವು ನನಗೆ ಖಂಡಿತ ನೀವು ಕಮೆಂಟ್ ಮಾಡಲೇಬೇಕು. ಪ್ರತಿಯೊಬ್ಬರು ಕೂಡ ಅಷ್ಟೇ ಹೊಸದಾಗಿ ಏನು ಟೈಲರಿಂಗ್ ಕಲಿತಾ ಇದ್ದೀರಾ ಅವರು ದಯವಿಟ್ಟು ಈ ವಿಡಿಯೋನ ತಪ್ಪದೇ ನೋಡಬೇಕು. ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ಈಸಿ ಮೆಥಡ್ ಅಲ್ಲಿ ನಿಮಗೆ ಬ್ಲೌಸ್ ನ ಯಾವ ರೀತಿ ಕಟ್ ಮಾಡಬೇಕು, ಹಾಗೆ ಫ್ರಂಟ್ ಬ್ಯಾಕ್ ಎರಡನ್ನೂ ಒಂದೇ ಸಾರಿ ಕಟ್ ಮಾಡ್ತೀನಿ ಅಂದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ನೋಡಿ, ಫ್ರಂಟ್ ಬೇರೆ ಬ್ಯಾಕ್ ಬೇರೆ ನೀವು ಕಟ್ ಮಾಡಿದ್ರೆ ಇಷ್ಟನ್ನೆಲ್ಲ ನೋಡಿರ್ತೀರ ನೀವು. ಅದೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಬ್ಲೌಸ್ ಅನ್ನ ನೀವು ಕಟಿಂಗ್ ಎಲ್ಲ ನೋಡಿರ್ತೀರ. ಅದು ನೀವು ಸ್ಟಾರ್ಟಿಂಗ್ಗೆ ಕಲಿಯೋರಿಗೆ ಹೋಗಲ್ಲ, ಅದು ಜಲ್ದಿ ಬರಲ್ಲ ಅದು ನಿಮಗೆ. ಹಾಗಾಗಿ ನೋಡಿ, ನಾನು ನಿಮಗೆ ಸ್ಟಾರ್ಟಿಂಗ್ ಇವತ್ತು ಈ ಮೆಥಡ್ ಅಲ್ಲಿ ಕಳಿಸ್ಕೊಡ್ತೀನಿ. ನಿಮ್ಗೆ ಇದಕ್ಕಿಂತ ನಿಮ್ಗೆ ಅಡ್ವಾನ್ಸ್ ಟೆಕ್ನಾಲಜಿ ಬ್ಲೌಸ್ ಕಟಿಂಗ್ ಬೇಕಂದ್ರೆ ನನ್ನ ಚಾನಲ್ ಇದೆ, ಆಲ್ರೆಡಿ ನೋಡ್ಬೋದು ನೀವು. ನಾನು ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ ಇದು. ನಾವು ಸ್ಟಾರ್ಟಿಂಗ್ ಎಲ್ಲ ನಾವು ಇದರಲ್ಲೇ ಟ್ರೈ ಮಾಡಿದ್ದು. ನಾನು ಇವತ್ತು ನಿಮಗೆ ವಿಡಿಯೋನ ಇದರಲ್ಲಿ ನಿಮಗೆ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್. ಸ್ನೇಹಿತರೆ ನೋಡಿ, ಇವಾಗ ಮೊದಲಿಗೆ ಬಂದು ಬ್ಲೌಸ್ ಪೀಸು ಈ ರೀತಿ ಇದೆ. ಎಷ್ಟಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದು ಬ್ಲೌಸ್ ಪೀಸ್ ಬಂದು 16 ಇಂಚು ಅಂದರೆ 32 ಇಂಚು ಆಯಿತು. 32 ಇಂಚು ಅಂದರೆ ಸೆಂಟಿಮೀಟರ್ ಲೆಕ್ಕದಾಗ ಎಷ್ಟಾಗುತ್ತೆ ಅಂತ ತೋರಿಸ್ಬಿಡ್ತೀನಿ. ನೋಡಿ, ಅಲ್ಲಿಗೆ 80 ಸೆಂಟಿಮೀಟರ್ ಇದೆ ಸ್ನೇಹಿತರೆ. ಇದು 80 ಸೆಂಟಿಮೀಟರ್ ಬ್ಲೌಸ್ ಪೀಸ್ ಇದೆ. ನಾನು ನಿಮಗೆ ಫ್ರಂಟು ಬ್ಯಾಕು ಎರಡನ್ನೂ ಯಾವ ರೀತಿ ಕಟ್ ಮಾಡ್ಬೇಕನ್ನ ತೋರಿಸ್ತೀನಿ. ನೋಡಿ, ಮೊದಲಿಗೆ ಈ ರೀತಿ ನೀವು ಒಂದು ಸೈಡನ್ನು ಫೋಲ್ಡ್ ಮಾಡ್ಕೊಳ್ಳಿ. ಅಂಚು ಇರುತ್ತಲ್ಲ ಆ ಸೈಡನ್ನು ಈ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಂಬಿಡಿ ಮೊದಲಿಗೆ. ನೋಡಿ, ಚೆಸ್ಟ್ ಮೆಜರ್ಮೆಂಟನ್ನು ನಾವು ಮೊದಲಿಗೆ ಚೆಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಇವಾಗ ನಾನು ಚೆಸ್ಟ್ ಮೆಜರ್ಮೆಂಟನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು ಚೆಸ್ಟ್ ಮೆಜರ್ಮೆಂಟ್ ಬಂದು 19 ಇಂಚಿದೆ. ನೋಡಿ, ಈ ಥರ ನಾವು ಕರೆಕ್ಟಾಗಿ ಬ್ಲೌಸನ್ನು ಇಟ್ಕೋಬೇಕು. 19 ಇಂಚು ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ ಬಂದು 19 ಅಲ್ಲಿಗೆ 38 ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ ಈ ಬ್ಲೌಸಿಂದು. ನೋಡಿ, ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡಿದ್ದೀವಿ. ಹಾಗೆ ಲೆಂತ್ ಕೂಡ ನೋಡ್ಕೊಳ್ಳೋಣ ಸ್ನೇಹಿತರೆ, ಲೆಂತ್ ಎಷ್ಟು ಬರುತ್ತೆ ಅಂತೇಳಿ. ನೋಡಿ, ಲೆಂತ್ ಬಂದು 13 ಇಂಚಿದೆ. ಇದು ರೆಡಿ ಬಂದು 13 ಇಂಚಿದೆ. ನೋಡಿ, 13 ಇಂಚು ಹಾಗೆ 39 ಇಂಚು ಚೆಸ್ಟ್ ಇದೆ. 38 ಇಂಚು ಚೆಸ್ಟ್ ಇದೆ. ಇದನ್ನು ನೆನಪಿಟ್ಕೊಳ್ಳಿ ನೀವು. ನೋಡಿ, ಇವಾಗ ನಾವು ಇದನ್ನ ಅಡ್ಡ ಹೆಂಗೆ ಕಟ್ ಮಾಡ್ಕೋಬೇಕು ಉದ್ದ ಅಂದರೆ ನೋಡಿ, ಈಗ ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಇದೆ. ಇದನ್ನು ನಾವು 4ರಿಂದ ನಾವು ಡಿವೈಡ್ ಮಾಡಿದಾಗ 9.5 ಬರುತ್ತೆ. ನೋಡಿ, 4ರಿಂದ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? 9.5 ಬರುತ್ತೆ. ಇದಕ್ಕೆ 2 ಇಂಚನ್ನು ಆ್ಯಡ್ ಮಾಡಿ ನಾವು 11.5 ಇಂಚಿಗೆ ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ, 9.5ಗೆ 2 ಇಂಚು ಆ್ಯಡ್ ಮಾಡಬೇಕು. ನೋಡಿ, ಮೊದಲಿಗೆ ಅಲ್ಲಿಗೆ 11.5 ಇಂಚಿಗೆ ನಾವು ಫೋಲ್ಡನ್ನು ಮಾಡ್ಕೋಬೇಕು ಈ ರೀತಿ. ನೋಡಿ, 11.5 ಇಂಚಿಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಲೆಂತ್ ಬರುತ್ತೆ ಇಲ್ಲ ಅಂತ ನೀವು ಮೊದಲಿಗೆ ನೋಡ್ಕೋಬೇಕು. ಇದು ಬರುತ್ತೆ ಸ್ನೇಹಿತರೆ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಕಟ್ ಮಾಡ್ಕೊಂಬಿಡಿ ನೀವು. 100% ಈ ಥರ ಟ್ರೈ ಮಾಡಿ ನೀವು. ಪರ್ಫೆಕ್ಟಾಗಿ ಬರುತ್ತೆ, ಏನು ತೊಂದರೆ ಆಗಲ್ಲ. ಸಣ್ಣ ಪುಟ್ಟ ಒಂದು ಸ್ವಲ್ಪ ನಿಮಗೆ ಏರುಪೇರು ಆಗ್ಬೋದು, ಬಟ್ ಇದು ಸ್ಟಾರ್ಟಿಂಗ್ ಕಲಿಯರಿಗೆ ಈ ಮೆಥಡು ತುಂಬ ಜಲ್ದಿ ಹೋಗುತ್ತೆ ತಲೆಗೆ. ನೋಡಿ, ಇವಾಗ ನಾನು ಹಿಂಗೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ ಈಸಿಯಾಗಿ. ನೋಡಿ, ಇದರಲ್ಲಿ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಆಯಿತು. ನೋಡಿ, ಇದು ನಾನು ಸಾದಾ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಲೆಂತ್ ಬಂದು ಎಷ್ಟಿದೆ ಅಳತೆ ಬ್ಲೌಸ್ ಪ್ರಕಾರ 13 ಇಂಚಿದೆ. 13ಕ್ಕೆ ನಾವು ಮೊದಲಿಗೆ 13 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, 13 ಇಂಚು ಅಂದರೆ ಮೇಲ್ಗಡೆ ನಾವು ಶೋಲ್ಡ್ರಿಗೆ ಅರ್ಧ ಇಂಚ್ ಬಿಟ್ಟು 13.5 ಇಂಚಿಗೆ ಟೋಟಲ್ ಮಾರ್ಕ್ ಮಾಡ್ಕೊಳ್ಳಿ ನೀವು. ನೋಡಿ, ನಾನು 2 ಕೂಡ ಹಾಕೊಂಡಿದ್ದೀನಿ. ನೋಡಿ, 2 ಇದೆ. ಇದು ಫ್ರಂಟು, ಇದು ಬ್ಯಾಕು. ನಾವು ಮೊದಲಿಗೆ ನಾನು ಹೇಳಿದಷ್ಟು ಮಾಡಿ ನೀವು 13.5 ಇಂಚಿಗೆ 13 ಇಂಚು ಲೆಂತ್ ಇದೆ. ಅಥವಾ ನಿಮ್ಮದು ಬ್ಲೌಸಲ್ಲಿ 13.5 ಇಂಚು ಲೆಂತ್ ಇದ್ದರೆ ಅರ್ಧ ಇಂಚು ಸೇರಿಸಿ 14 ಇಂಚನ್ನು ಮಾರ್ಕ್ ಮಾಡ್ಕೊಳ್ಳಿ. ನಮ್ಮದು ಇದು 13 ಇಂಚು ಉದ್ದ ಇದೆ. ನಾನು ಇದನ್ನು ಹಾಗಾಗಿ ನೋಡಿ 13.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನೋಡಿ 13.5 ಇಂಚಿಗೆ ನಾವು ಮೊದಲಿಗೆ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಮಾರ್ಕನ್ನು ಹಾಕೊಂಡ್ಬಿಡಿ. ಇದು ನಾವು ನಿಮಗೆ ಡೈರೆಕ್ಟಾಗಿ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ನಾವು ಬ್ಯಾಕ್ ಪಾರ್ಟನ್ನು ನಂತರ ಮಾರ್ಕ್ ಮಾಡ್ಕೊಂಡು ನೋಡಿ, ಇಲ್ಲಿ 1/2 ಇಂಚ್ ಮಾರ್ಜಿನ್ ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ಇದು ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಟೋಟಲ್ ಬಂದು ಇದು 13 ಇಂಚು ರೆಡಿ ಇದೆ ಇಲ್ಲಿ, ಹೌದಾ? ಇದಾದ ನಂತರ ನೋಡಿ, ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ಇಟ್ಕೋಬೇಕು. ಇವಾಗ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ನೀವು. ಇದು ಫ್ರಂಟ್ ಪಾರ್ಟಿಗೆ ನಾನು ಮಾರ್ಕಿಂಗ್ ಮಾಡ್ತಿದ್ದೀನಿ. ನೀವು ಬ್ಯಾಕ್ ಪಾರ್ಟ್ ಕನ್ಫ್ಯೂಸ್ ಆಗಬೇಡಿ, ನಿಮ್ಮ ನಂತರ ತೋರಿಸ್ತೀನಿ ಬ್ಯಾಕ್ ಪಾರ್ಟನ್ನು. ನೋಡಿ, ಇಲ್ಲಿ 1.5 ಇಂಚು
ನಾನು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ತಗೊತಾ ಇದ್ದೀನಿ. ಏನಕ್ಕಂದ್ರೆ ನೋಡಿ, ಶೋಲ್ಡ್ರಿಗೆ ಆಲ್ರೆಡಿ ನಾವು ಮಾರ್ಜಿನ್ ತಗೊಂಡಿದ್ದೀವಿ. ಇಲ್ಲಿ ನಮಗೆ ಬೆಲ್ಟ್ ಬರುತ್ತೆ ಅಲ್ವಾ, ಬೆಲ್ಟ್ಗೆ 1/2 ಇಂಚು, ಇಲ್ಲಿ 1/2 ಇಂಚು, ಹಾಗೆ ಈ ಸೈಡ್ ಒಂದು 1/2 ಇಂಚು, ಅಲ್ಲಿಗೆ ಟೋಟಲ್ 1 ಇಂಚ್ ಬೇಕಾಯಿತು. ಹಾಗೆ ಇದರಲ್ಲಿ ಕೂಡ ನಾವು 1/2 ಇಂಚು ಮಾರ್ಜಿನ್ ಹೋಗುತ್ತೆ. ಹಾಗಾಗಿ ನೋಡಿ, ನಾವು ಟೋಟಲ್ ಬಂದು ಎಷ್ಟು ತಗೊಂತಿದ್ದೀವಿ, 1.5 ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಅದಕ್ಕೆ ಒಂದು ಮಾರ್ಕನ್ನು ಹಾಕ್ತೀನಿ. ಇದು ಫ್ರಂಟ್ ಪಾರ್ಟು ಡೈರೆಕ್ಟ್ ಮಾರ್ಕಿಂಗು. ಇಷ್ಟು ಮಾಡ್ಕೊಂಬಿಡಿ ನೀವು. ನೋಡಿ, ಇದನ್ನು ಮಾರ್ಜಿನ್ ತಗೊಂಡಿಲ್ಲ ಅಂದರೆ ಅಲ್ಲಿ 2 ಇಂಚನ್ನು ಆ್ಯಡ್ ಮಾಡ್ಕೊಂಬಿಡಿ. ನೋಡಿ, ನಾನು ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಇದರಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾ ಇಲ್ಲ. ನಾನು ನಿಮಗೆ ಬ್ಯಾಕ್ ಪಾರ್ಟನ್ನು ನಂತರ ತೋರಿಸ್ತೀನಿ. ನೋಡಿ, ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಫ್ರಂಟ್ ಪಾರ್ಟಿಗೆ ನೋಡಿ, ಇಲ್ಲಿ 13 ಇಂಚಿಗೆ ಏನಿದೆ ಇಲ್ಲಿಗೆ ನ್ಯಾಚ್ ಹಾಕೊಂಬಿಡಿ. ಒಂದು ಬ್ಯಾಕಿಗೆ ಕೂಡ ಅಲ್ಲಿಗೆ ಬರುತ್ತೆ. ನೋಡಿ, ಇಲ್ಲಿ 13 ಇಂಚು ಲೆಂತ್ ಇದೆ ಇಲ್ಲಿಗೆ. ಇಲ್ಲಿ ಕೂಡ ಅಷ್ಟೇ ನೋಡಿ, 13 ಇಂಚಿಗೆ ನಾನು ಲೆಂತಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ಪಾರ್ಟು. ಓಕೆ, ಇದು ಬ್ಯಾಕು. ನಿಮ್ಗೆ ಇದು ಎಷ್ಟಾದರೂ ಬಿಡಿ, ಏನೂ ತೊಂದರೆ ಇಲ್ಲ. ಏನಕ್ಕಂದರೆ ನೋಡಿ, ಇದು ಫೋಲ್ಡಿಂಗ್ ಆಗುತ್ತೆ, ಹಾಗಾಗಿ ನಾನು ಕಟ್ ಮಾಡಿಲ್ಲ. ನೀವು ಸ್ಟ್ರೈಟ್ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಸೀದಾ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಂಡು. ನೋಡಿ, ನಾವು ಇವಾಗ ಫ್ರಂಟ್ ಮಾರ್ಕಿಂಗನ್ನು ಉದ್ದನ ಮಾರ್ಕ್ ಮಾಡ್ಕೊಂಡಿದ್ದೀವಿ. 2 ಬಂತು ಸ್ನೇಹಿತರೆ ಇದರಲ್ಲಿ. ನೋಡಿ, ಇದು ಬ್ಯಾಕು, ಇದು ಫ್ರಂಟು, ಇದು 2 ಉದ್ದ ನಮಗೆ ಲೆಂತ್ ಸಿಕ್ತು. ಇವಾಗ ಬಂದು ನಾವು ನೆಕ್ ವಿಡ್ತನ್ನು ಯಾವ ರೀತಿ ನೋಡೋದು ಸ್ನೇಹಿತರೆ, ಇದಕ್ಕೆ ನಾವು 2.25 ಇಂಚ್ ಇಟ್ಟರೆ ಸಾಕು. ಆದರೂ ಒಂದ್ಸರಿ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ನೋಡಿ, ಬ್ಲೌಸನ್ನು ಈ ರೀತಿ ನೀವು ನೀಟಾಗಿ ಇಟ್ಕೋಬೇಕಿದು. ಸಿಂಕ್ ಆದರೆ ಕೂಡ ಬರೋದಿಲ್ಲ ನೀಟಾಗಿ. ನೋಡಿ, ಇದು 5 ಕಾಲಿದೆ. 5 ಕಾಲು ಅಂದರೆ ಸ್ನೇಹಿತರೆ, ಇದು ರೆಡಿ ಬಂದು 5 ಕಾಲಿದೆ. ಅಂದರೆ ಇಲ್ಲಿ 2 ಕಾಲು ತಗೊಂಡಿದ್ದಾರೆ ಅವರು. 2 ಕಾಲು ತಗೊಂಡ್ರೆ ಅಲ್ಲಿಗೆ ನಮಗೆ 2.25 ಬಂದಿದೆ. 1/4 ಇಂಚು ಹೊರಗೆ ಹೋಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು 2 ಕಾಲು ತಗೊಂಡಿದ್ದಾರೆ. ನಾನು 2.25 ಇಂಚು ಇಲ್ಲಿ ಮೊದಲಿಗೆ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡ್ರ್ ಕೂಡ ಇದೆ ನೋಡಿ ಸ್ನೇಹಿತರೆ. ಇದರಲ್ಲಿ ಶೋಲ್ಡ್ರ್ ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ನೋಡಿ, ಇಲ್ಲೇ ಇದೆ. ಒಳಗಿಂದ ಬೇಕಾದರೂ ನೋಡ್ಕೋಬೋದು. ಮಾರ್ಜಿನ್ ಸೇರಿ ಬಂದ್ಬಿಡುತ್ತೆ ಇಲ್ಲಿ ಆದರೆ. ನೋಡಿ, ಈ ರೀತಿ ಇವಾಗ ಎಷ್ಟಿದೆ, 3/4 ಇಂಚಿದೆ. ಹೌದಾ, ಇಲ್ಲಿಂದ 3/4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಹಾಗೆ ನೋಡಿ, ಶೋಲ್ಡ್ರ್ ಆರ್ಮೋಲ್ ಎಷ್ಟು ಬಂತು ಸ್ನೇಹಿತರೆ, 5.25 ಶೋಲ್ಡ್ರ್ ಬಂತು. 5.25 ಇಂಚು ಶೋಲ್ಡ್ರ್ ಅನ್ನೋದು ನಮಗೆ ರೆಡಿ ಸಿಕ್ತು. ಇದು ಕರೆಕ್ಟಾಗಿದೆ ನನ್ನ ಪ್ರಕಾರ. ಏನಕ್ಕಂದರೆ ಇದು ಬ್ಯಾಕ್ ಡೀಪು ಜಾಸ್ತಿ ಇಲ್ಲ ಸ್ನೇಹಿತರೆ. ಇದು ನೋಡಿ, ಇದು ಹಾರ್ಮೋನು ಡೌನಿಂಗಿಗೋಸ್ಕರ ಮಾರ್ಕಿಂಗು. ಇಲ್ಲಿಗೆ ಶೋಲ್ಡ್ರ್ ಬಂದಿದೆ. ಹಾಗೆ ನೆಕ್ ವಿಡ್ತನ್ನು ಬಂದು ನಾನು 2 ಕಾಲು ಇಟ್ಟಿದ್ದೀನಿ. ಅದಕ್ಕೂ ಕೂಡ ಒಂದು ಲೈನ್ ಮಾಡ್ಕೊತೀನಿ. ಇದು ಫ್ರಂಟ್ ಮಾರ್ಕಿಂಗು. ನೀವು ಕನ್ಫ್ಯೂಸ್ ಆಗಬೇಡಿ. ನಾನು ನಂತರ ಬ್ಯಾಕನ್ನು ತೋರಿಸ್ತೀನಿ. ನಮಗೆ 2 ಒಂದೇ ಸರಿ ಕಟ್ ಮಾಡಿ ಈಸಿ ಮೆಥಡ್. ಈ ಈಸಿ ಮೆಥಡನ್ನು ನೀವು ಫಾಲೋ ಮಾಡಲೇಬೇಕು ನೀವು. ನೋಡಿ, ಇವಾಗ ನಾವು ಫ್ರಂಟ್ ನೆಕ್ಕನ್ನು ಯಾವ ರೀತಿ ಮಾರ್ಕ್ ಮಾಡೋದು ಅಂದರೆ, ನೀವು ಖಂಡಿತ ಫಾಲೋ ಮಾಡಿ ಸ್ನೇಹಿತರೆ. ನಾವು ಇದೆಲ್ಲ ಫಸ್ಟಿಗೆಲ್ಲ 2-3 ವರ್ಷ ಇದೇ ಥರ ಹೊಲಿದ್ದೀವಿ. ನೋಡಿ, ಇವಾಗ ಸಿಂಪಲ್ಲಾಗಿ ಬಂದು ಈ 1.5 ಇಂಚ್ ಏನು ಮಾರ್ಜಿನ್ ಇದೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೋಡಿ, 1.5 ಇಂಚ್ ಮಾರ್ಜಿನ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಇಲ್ಲಿಂದ ಮೇಲ್ಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಈ ಥರ ಬ್ಲೌಸನ್ನು ಫ್ರಂಟ್ ಪಾರ್ಟನ್ನು ಇಟ್ಕೊಂಬಿಡಿ ನೀವು. ನೋಡಿ, ಫ್ರಂಟ್ ಪಾರ್ಟು ಇದು ಮಾರ್ಜಿನ್ನು. ಇಲ್ಲಿ 1.5 ಇಂಚು ನಾವು ಏನು ಮಾರ್ಜಿನ್, ಇಲ್ಲಿಗೆ 13 ಇಂಚಿದೆ. ಟೋಟಲ್ ಬಂದು ಇಲ್ಲಿಗೆ 13 ಇಂಚು ಲೆಂತಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ಈ ನಾವು ಖಾಜಾಪಟ್ಟಿ ಏನಿದೆ, ಉಕ್ಸ್ ಪಟ್ಟಿನ, ಇದನ್ನು ಈ ರೀತಿ ಇಟ್ಟು ನೀವು ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 1/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮಗೆ ಕರೆಕ್ಟಾಗಿ ಬರುತ್ತಿಲ್ಲ ಅಂತ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ನಿಮಗೆ ಕರೆಕ್ಟಾಗಿ ಬರುತ್ತೋ ಇಲ್ಲ ನೆಕ್ ವಿಡ್ತು ನನ್ನ ಪ್ರಕಾರ ಅಂತ ತೋರಿಸ್ತೀನಿ. 100%, 101% ಇದು ಕರೆಕ್ಟಾಗಿ ಬಂದಿದೆ. ನೋಡಿ, ಇಲ್ಲಿ ಇದೆ ನೋಡಿ ಸ್ನೇಹಿತರೆ. ಇದು ಮಾರ್ಜಿನ್ನು, ಇದು ಎಕ್ಸ್ಟ್ರಾ ಇದೆ 1/2 ಇಂಚು ಕರೆಕ್ಟಾಗಿ ಬರ್ತಾ ಇದೆ ನೋಡಿ. ಅಂದರೆ ಇದೇ ರೌಂಡ್ ಶೇಪು ನಮಗೆ ಮೆಜರ್ಮೆಂಟು ಕರೆಕ್ಟಾಗಿದೆ ಅಂತ ಲೆಕ್ಕ. ನೋಡಿ, ಈ ರೀತಿ ನೀವು ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ರಿ. ಇದನ್ನು ನಿಮ್ಗೆ ಈಸಿಯಾಗಿ ನಮಗೆ ನೆಕ್ ಉದ್ದ ಸಿಕ್ಬಿಡ್ತಾವಲ್ವಾ. ಇವಾಗ ನಾವು ನೆಕ್ ವಿಡ್ತನ್ನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇವಾಗ ಆರ್ಮೋಲ್ ಶೇಪನ್ನು ಯಾವ ರೀತಿ ಮಾರ್ಕ್ ಮಾಡೋದು ಅಂದರೆ ಸ್ನೇಹಿತರೆ, ನೋಡಿ, ಇವಾಗ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂದರೆ ಅಲ್ಲಿಗೆ 9.25 ಬಂತು ನಮ್ಮದು. 9.25 ಇಂಚು ಚೆಸ್ಟ್ ಮೆಜರ್ಮೆಂಟು. ಹಾಗೆ 2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟಿದ್ದೀವಿ. ಇಲ್ಲಿ ಕೂಡ ಅಷ್ಟೇ ನೋಡಿ, 9 ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. 9.25 ಇಂಚಿಗೆ ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಂಬಿಡಿ ಸ್ನೇಹಿತರೆ. ಇದರಲ್ಲಿ ನೀವು ವೇಸ್ಟ್ ಬೇರೆ ಚೆಸ್ಟ್ ಬೇರೆ ಮಾಡೋಕ್ಕೆ ಹೋಗಬೇಡಿ. ನೀವು ನಂತರ ಸ್ಟಿಚಿಂಗಲ್ಲಿ ನಾನು ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇವಾಗ ನಾವು ಮಾರ್ಕನ್ನು ಹಾಕೊಂಡಿದ್ದೀವಿ. ಇವಾಗ ನೋಡಿ, ಬ್ಯಾಕ್ ಸೈಡು ಅಥವಾ ಫ್ರಂಟ್ ಸೈಡು ಯಾವನಾದರೂ ತಗೋಬೋದು. ನೋಡಿ, ಕೆಳಗಡೆಯಿಂದ ನಮಗೆ ಇಲ್ಲಿ ಫೋಲ್ಡಿಂಗ್ ಆಗಿ ರೆಡಿ ಆಗುತ್ತೆ ಸ್ನೇಹಿತರೆ. ಇಲ್ಲಿಂದ, ಹೌದಾ, ಇಲ್ಲಿಂದ ಈ ರೀತಿ ನೀವು ಮೇಲಕ್ಕೆ ನೋಡಿ 1/2 ಇಂಚು ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆಕ್ ಮಾಡೋಣ ಕರೆಕ್ಟಾಗಿ ಬರ್ತಾ ಇದೆಯಲ್ಲ ಅಂತೇಳಿ. ಆರ್ಮೋಲು ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ನಿಮಗೆ ಲೈನ್ ಹಾಕಿ ತೋರಿಸ್ಬಿಡ್ತೀನಿ, ಹೌದಾ. ಇದಕ್ಕೆ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಇದರಲ್ಲಿ ಕೂಡ ನಾವು ಬ್ಯಾಕ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೋದು. ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ರೀತಿ. ಹಾಗೆ ನೋಡಿ, ಇಲ್ಲಿ 1/4 ಇಂಚು ಡೌನಿಗೆ ಈ ರೀತಿನ ಮಾರ್ಕ್ ಮಾಡ್ಕೊಳ್ಳಿ.
ಈಗ ನಿಮಗೆ ಪರ್ಫೆಕ್ಟ್ ಆರ್ಮೋಲು ಕರೆಕ್ಟಾಗಿ ಇದೆಯಲ್ಲ ಅಂತ ಚೆಕ್ ಮಾಡೋಣ ಸ್ನೇಹಿತರೆ. ಅಳತೆ ಬ್ಲೌಸ್ ಪ್ರಕಾರ ತೋರಿಸ್ತೀನಿ ನೋಡಿ ನಾನು ನಿಮಗೆ ಕ್ಲೀನಾಗಿ. ನೋಡಿ ಇಲ್ಲಿಂದ ನಾನು ಮಾರ್ಜಿನ್ ಬಿಟ್ಟಿದ್ದೀನಿ, ಇದರಲ್ಲಿ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಇದೆ ನೋಡಿ, ಕರೆಕ್ಟಾಗಿ ಬರ್ತಾ ಇದೆ. ಈ ರೀತಿ ಹಿಡಿದ್ರೆ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಇವಾಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ನೀವು ಒಂದು ಸೈಡ್ ಯಾವುದಾದ್ರು ಬೆಲ್ಟನ್ನು ಮಾರ್ಕಿಂಗೋಸ್ಕರ ತೊಗೊಳ್ಳಿ. ನಾನು ಈ ಸೈಡ್ದೆ ತೊಗೊಂಡ್ಬಿಡ್ತೀನಿ, ನಿಮ್ಗೆ ಈಸಿಯಾಗಿ ಮೇಲ್ಗಡೆಗೆ ಕಾಣುತ್ತೆ. ನೋಡಿ ಇವಾಗ ಈಸಿಯಾಗಿ ಹೇಳ್ಬಿಡ್ತೀನಿ, ಇದು ಫ್ರಂಟ್ ಪಾರ್ಟು, ಫ್ರಂಟ್ ಪಾರ್ಕಿಂಗ್ ಮಾತ್ರ ಮಾಡ್ತಿದ್ದೀವಿ. ನೋಡಿ ಇಲ್ಲಿ 1/2 ಇಂಚು ಮಾರ್ಜಿನ್ ಬಿಡಿ ಮೊದಲಿಗೆ, ಏನಕ್ಕಂದರೆ ಇದು ಆಲ್ರೆಡಿ ಸ್ಟಿಚಿಂಗ್ ಆಗಿರುತ್ತೆ. ನೋಡಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ, ಹೌದಾ? ನೋಡಿ ಇಲ್ಲಿಗೆ ಈ ರೀತಿ ಇಟ್ಕೊಂಬಿಡಿ ನೀವು. ನಮಗೆ ನೋಡಿ ಬೆಲ್ಟು ಅವರು ಎಲ್ಲಿವರೆಗೂ ಇಟ್ಟಿದ್ದಾರೆ ಸ್ನೇಹಿತರೆ, ಇಲ್ಲಿವರೆಗೂ ಬೆಲ್ಟ್ ಇಟ್ಟಿದ್ದಾರೆ, ಮೇಲಕ್ಕೆ 1/2 ಇಂಚು ಮಾರ್ಜಿನ್. ಓಕೆ, ಹಾಗೆ ನೋಡಿ ಈ ಸೈಡ್ ಕೂಡ ಎಷ್ಟಕ್ಕೆ ಇಟ್ಟಿದ್ದಾರೆ ಬೆಲ್ಟನ್ನು ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಲೆಂತ್ ಜಾಸ್ತಿ ಆಯಿತು, ತೋರಿಸ್ತೀನಿ ನಾನು ಏನಕ್ಕೆ ಇಲ್ಲಿ ಲೆಂತ್ ಜಾಸ್ತಿ ಆಯಿತು ಅಂತ. ನೋಡಿ ಇಲ್ಲಿ ಮಾರ್ಕಿಂಗ್ ಇದೆ, 1/2 ಇಂಚು ನಾವು ಮೇಲಕ್ಕೆ ನಾವು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಲೈನ್ ಹಾಕಿ. ಇದು ಇಲ್ಲಿ ನಮಗೆ ಡಾಟ್ ಪಾಯಿಂಟ್ಗಳು ಸಿಕ್ಕು ಈಸಿಯಾಗಿ. ನೋಡಿ ನೋಡಿದ್ರ ಡಾಟ್ ಪಾಯಿಂಟ್ಗಳು ನಮ್ಗೆ ಈಸಿಯಾಗಿ ಸಿಕ್ಕು. ಇವಾಗ ಮೇನ್ ಡಾಟನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಇವಾಗ ಲೆಸ್ ಆಯಿತು ಸ್ನೇಹಿತರೆ, ಈ ಪಟ್ಟಿನ ನೀವು ಲೆಕ್ಕಕ್ಕೆ ಹಿಡಿಬೇಡಿ, ನಾನು ನಿಮಗೆ 1.5 ಇಂಚಿಗೋಸ್ಕರ ತೋರಿಸಿದ್ದೀನಿ. ಕ್ರಾಸ್ ಬೆಲ್ಟ್ ಇಲ್ಲೇ ಬರುತ್ತೆ. ಇವಾಗ ಡಾಟ್ ಬಂದು ಸ್ನೇಹಿತರೆ ನಾನು 4 ಇಂಚಿಗೆ ಇಲ್ಲಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಡಾಟ್ ಬಂದು 1/4 ಇಂಚ್ ಹಿಡಿತಾ ಇದ್ದೀನಿ. ನೋಡಿ 1/4 ಇಂಚು ಅಂದರೆ 2.5 ಇಂಚ್ ಆಯಿತು, ಟೋಟಲ್ ಬಂದು 2.5 ಇಂಚ್ ಆಯಿತು. ನಮಗೆ ಅಪೆಕ್ಸ್ ಪಾಯಿಂಟ್ ಬಂದು ನಿಮಗೆ ಈಸಿಯಾಗಿ ತೋರಿಸ್ತೀನಿ ಸ್ನೇಹಿತರೆ, ಯಾವ ರೀತಿ ಅದರಲ್ಲಿ ಬ್ಲೌಸಲ್ಲಿ ಹೆಂಗಿದೆಯೋ ನಾವು ಅಪೆಕ್ಸ್ ಪಾಯಿಂಟನ್ನು ಹಾಗೆ ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅಂದಾಜಲ್ಲಿ ಮಾರ್ಕ್ ಮಾಡಿದ್ದೀನಿ, ತೋರಿಸ್ತೀನಿ ನಾನು ನಿಮ್ಗೆ ಅಳತೆ ಬ್ಲೌಸ್ ಪ್ರಕಾರ ಅಲ್ಲಿಗೆ ಇದೆಯೋ ಇಲ್ವೋ ಅಂತೇಳಿ. ನೋಡಿ ನಾನು ಈ ರೀತಿ ಹಿಡ್ಕೊಂಡಿದ್ದೀನಿ ಇಲ್ಲಿ. ನೋಡಿ ಸ್ನೇಹಿತರೆ ಜಾಸ್ತಿ ಆಯಿತು, ಇದು ಕಡಿಮೆ ಹಿಡಿದಿದ್ದಾರೆ ಅವರು, ನಾನು ಅಪೆಕ್ಸ್ ಪಾಯಿಂಟನ್ನು ಜಾಸ್ತಿ ಮಾಡಿದ್ದೀನಿ. ಹಾಗಾಗಿ ನೋಡಿ ನಾನು ಇನ್ನೂ ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡ್ಕೊತೀನಿ, ಅಂದಾಜಲ್ಲೇ ಮಾರ್ಕ್ ಮಾಡಿದೆ ಅಲ್ಲಿ ಬರ್ಬೋದು ಅಂತ. ಹಾಗಾಗಿ ನೋಡಿ ಇಲ್ಲಿಗೆ ನಾನು ಮಾರ್ಕನ್ನು ಸರಿ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿಗೆ ಫಸ್ಟ್ ಅಪೆಕ್ಸ್ ಪಾಯಿಂಟ್ ಇಲ್ಲಿವರೆಗೂ ಬಂದಿದೆ ನಮ್ಮದು. ಇವಾಗ ನೋಡಿ ಇದನ್ನು ಈ ಲೈನನ್ನು ಕ್ರಾಸ್ ಬೆಲ್ಟ್ಗೋಸ್ಕರ ಈ ಲೈನನ್ನು ಈ ರೀತಿ ಸೇರಿಸಿ ನೀವು ಹಾಗೆ ನೋಡಿ, ಬೇಕಾದರೆ ನೀವು ಕ್ರಾಸಲ್ಲಿ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ ಇವಾಗ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ಕ್ರಾಸ್ ಬೆಲ್ಟು ಈ ರೀತಿ ಬಂತು ಸ್ನೇಹಿತರೆ. ಹಾಗೆ ನೋಡಿ ಇವಾಗ ನಾನು ಮೊದಲಿಗೆ ಬಂದು ಬ್ಯಾಕ್ ಶೇಪನ್ನು ಕಟ್ ಮಾಡ್ತಾ ಇದ್ದೀನಿ, ಬ್ಯಾಕ್ ಆರ್ಮೋಲ್ ಶೇಪನ್ನು. ನೋಡಿ ನಮಗೆ ಫ್ರಂಟು ಬ್ಯಾಕು ಎರಡೂ ಕೂಡ ರೆಡಿ ಆಯಿತು. ಇವಾಗ ನೋಡಿ ಇಲ್ಲಿಗೆ 13 ಇಂಚು ಲೆಂತು ಬ್ಯಾಕ್ ಸೈಡ್ ಇದೆ, ಇದಕ್ಕೆ ಇವಾಗ ಲೈನ್ ಹಾಕ್ತೀನಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಇದು ಫೋಲ್ಡಿಂಗ್ ಆಗುತ್ತೆ ಸ್ನೇಹಿತರೆ ಇಲ್ಲಿಗೆ ಇದು ಇವಾಗ. ಹಾಗೆ ನೋಡಿ ನಾವು ಇಲ್ಲಿ ಡಾಟ್ ಕೂಡ ಮಾರ್ಕ್ ಮಾಡ್ಕೊಂಬೋಣ. ಅಳತೆ ಬ್ಲೌಸ್ ಪ್ರಕಾರ ನೀವು ಡಾಟನ್ನು ಮಾರ್ಕ್ ಮಾಡ್ಕೋಬೋದು. ನಿಮಗೆ ಡಾಟ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ಸ್ನೇಹಿತರೆ ತುಂಬ ವಿಡಿಯೋಸ್ ಮಾಡಿದ್ದೀನಿ ನಾನು, ಅದರಲ್ಲಿ ಬೇಕಾದರೆ ನೋಡ್ಬೋದು ನೀವು. ನೋಡಿ ಈ ರೀತಿ ಡಾಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ, 4ನೇದು ಬಂದರೆ ಹಿಡೀರಿ, ಎಲ್ಲ ಅಂದರೆ ಬಿಡಿ. ನೋಡಿ ಇವಾಗ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವು ಬ್ಯಾಕ್ ಶೇಪನ್ನು ಕಟ್ ಮಾಡಿದ್ದೀವಿ. ನೋಡಿ ಇವಾಗ ನಮ್ಮದು ಇದು ಫ್ರಂಟ್ ಶೇಪು ಇದೆ, ಹಾಗೆ ಬ್ಯಾಕ್ ಶೇಪು. ನಮ್ಮದು ಬ್ಯಾಕ್ ನೆಕ್ ಉದ್ದಾನ ಹಿಡಿದಿಲ್ಲ. ನೋಡಿ ನಾವು ಫ್ರಂಟ್ ಇವಾಗ ಕಟ್ ಮಾಡಿದ್ದೀವಿ ಸ್ನೇಹಿತರೆ, ಕಂಪ್ಲೀಟಾಗಿ ರೆಡಿಯಾಗಿದೆ ನಮ್ಮದು. ಇವಾಗ ನೋಡಿ ಬ್ಯಾಕ್ ಪಾರ್ಟನ್ನು ನಾವು ನೆಕ್ ಉದ್ದಾನ ಮಾರ್ಕಿಂಗ್ ಮಾಡೋಣ. ಯಾವ ರೀತಿ ಅಂದರೆ ನೋಡಿ ನೀವು ಸಿಂಪಲ್ಲಾಗಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಂಬಿಡಿ ಬ್ಯಾಕ್ ಶೇಪನ್ನು. ನೋಡಿ ಕೆಳಗಡೆಯಿಂದ ಇಲ್ಲಿಂದ ನೀವು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡ್ರೆ ಇದು ನಮಗೆ ನೆಕ್ನ ಉದ್ದ ಸಿಕ್ಬಿಡ್ತು, ಹೌದಾ? ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ನೆಕ್ ಉದ್ದಾನ. ಸ್ನೇಹಿತರೆ ನಾವು ತುಂಬ ವರ್ಷ ಇದೇ ಮೆಥಡಲ್ಲೇ ಫಾಲೋ ಮಾಡಿದ್ದೀವಿ, ಸಕ್ಸಸ್ ಕೂಡ ಕಂಡಿದ್ದೀವಿ, ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಲ್ಲ. 100% ಇದು ಕರೆಕ್ಟಾಗಿ ಬರುತ್ತೆ, ನೀವು ಟ್ರೈ ಮಾಡಿಬೇಕಾದ್ರೆ. ನೋಡಿ ಇವಾಗ ಇದ್ರಿಗೆ ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ ಇನ್ನೂ ಒಂದು ಆಗ್ಬೋದು ನಿಮಗೆ, ಇದರಲ್ಲಿ ವೇಸ್ಟ್ ಮೆಜರ್ಮೆಂಟ್ ತೋರಿಸಿಲ್ಲ ಅಂತ ನಾವು ಸ್ಟಿಚಿಂಗಲ್ಲಿ ತೋರಿಸ್ತೀನಿ, ನಾನು ನಿಮಗೆ ಕರೆಕ್ಟಾಗೇ ಬರುತ್ತೆ ಅಳತೆ ಪ್ರಕಾರ. ನೋಡಿ ನಾನು ಇನ್ನೊಂದ್ಸರಿ ನಿಮಗೆ ತೋರಿಸ್ಬಿಡ್ತೀನಿ. ಇದರಲ್ಲಿ ನಾವು 2.25 ಇಂಚ್ ಇಟ್ಟಿದ್ದೀವಿ ಅಲ್ವಾ? ನೋಡಿ ನಾವು ಇವಾಗ 2.25 ಇಂಚ್ ಇಟ್ಟಿದ್ದೀವಿ, ಅಂದರೆ ನಮಗೆ ಸೊಂಟದ ಅಳತೆ ಬಂದು ಇವ್ರದ್ದು ಎಷ್ಟಿದೆಯೋ ಅಷ್ಟೇ ಬರುತ್ತೆ. ನೋಡಿದ್ರಾ, ಇಲ್ಲಿವರೆಗೂ ಬರುತ್ತೆ. ಇದು ಇಲ್ಲಿವರೆಗೂ ಬಂದಾಗ ಈ ಡಾಟನ್ನು ನಾವು ಇಲ್ಲಿ ಲೆಸ್ ಮಾಡಿದಾಗ ಕರೆಕ್ಟಾಗಿ ಇಲ್ಲಿವರೆಗೂ ಬರುತ್ತೆ. ಹಾಗಾಗಿ ಇದು ಸರಿ ಇದೆ ಸ್ನೇಹಿತರೆ, ಈ ರೀತಿ ನೀವು ಟ್ರೈ ಮಾಡಿ, ಪಕ್ಕ ಬಂದೇ ಬರುತ್ತೆ. ಇವಾಗ ಸ್ಲೀವನ್ನು ಕಟ್ ಮಾಡಿ ತೋರಿಸ್ಬಿಡ್ತೀನಿ ನಾನು ನಿಮಗೆ.
ನೋಡಿ ಇದು ಶಾರ್ಟೇಜ್ ಆಗುತ್ತೆ, ಹಾಗಾಗಿ ನಾನು ಕಡಿಮೆನ ಫೋಲ್ಡ್ ಹಾಕೊಂಡಿದ್ದೀನಿ. ಇವಾಗ ನೋಡಿ ಅಳತೆ ಬ್ಲೌಸನ್ನು ತಗೊಂಡು ಇದನ್ನು ಕೂಡ ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಂದು ನಾನಿಲ್ಲಿ 1.5 ಇಂಚನ್ನು ಬಿಡ್ತಾ ಇದ್ದೀನಿ ಒಂದು ಮಾರ್ಕಿಂಗಿಗೋಸ್ಕರ. ನೋಡಿ ಎಷ್ಟಾದರೂ ಪಟ್ಟಿನ ನೀವು ಬಿಡ್ಬೋದು, ನಾನು ಜಾಸ್ತಿನೇ ಬಿಡ್ತಾ ಇದ್ದೀನಿ. ನೋಡಿ ನೀವು ಈ ರೀತಿ ನಾವು ಬ್ಲೌಸನ್ನು ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ ಇಲ್ಲಿವರೆಗೂ ಬಂತು, 1/4 ಇಂಚು ಜಾಸ್ತಿನೇ ಮಾರ್ಕ್ ಮಾಡ್ಕೋಬೇಕು ಯಾವಾಗಲೂ. ನೋಡಿ ನಾವು ಆರ್ಮೋಲ್ ಸ್ಲೀವ್ ಶೇಪನ್ನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ದಯವಿಟ್ಟು ಈ ಥರ ನೀವು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ನೀವು ಕಡಿಮೆ ರೇಟಿಂದ ಒಂದು ಫಾಲೋ ಮಾಡಿ. 100% ನೀವು ಇದರಲ್ಲಿ ಸಕ್ಸಸ್ ಕಾಣ್ತೀರಾ. ಈ ಕಟಿಂಗ್ ನಂತರ ನೀವು ಅಡ್ವಾನ್ಸ್ ಟೆಕ್ನಾಲಜಿ ಕಟಿಂಗನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ ಮಾಡ್ಬೇಕಂತ. ನೋಡಿ ನಾನು ಇದನ್ನು ಈ ಪೀಸನ್ನು ಅಟ್ಯಾಚ್ ಮಾಡ್ಕೊಂಡು ನಾನು ಫ್ರಂಟ್ ಶೇಪನ್ನು ತಗೊಂತೀನಿ. ಏನಕ್ಕಂದರೆ ನಮಗೆ ನೀಟಾಗಿ ಬರಲ್ಲ ಸ್ನೇಹಿತರೆ, ಇದನ್ನು ಬ್ಯಾಕ್ ಶೇಪ್ ಬಿಡಬೇಕು, ಹಾಗೆ ಇದನ್ನು ಫ್ರಂಟ್ ಶೇಪಿಗೆ ನಾವು ಬಿಡಬೇಕು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದರೂ ಕೂಡ ಡಿಸ್ಲೈಕ್ ಮಾಡಿ. ಹಾಗೆ ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಬಗ್ಗೆ ದಯವಿಟ್ಟು ನೀವು ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಲೇಬೇಕು. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ.